ಸೂಪರ್ ಇದೆ ಸರ್. ಇಂಟರ್ವಲ್ ಮಾತ್ರ ಸಖತ್ತಾಗೈತೆ. ನೆಕ್ಸ್ಟ್ ಪಾರ್ಟ್ ವೈಟಿಂಗು. ಸೂಪರ್ ಇದೆ ಸರ್. ಸೂಪರ್ ಆಗಿದೆ ಸರ್. ಸೂಪರ್ ಆಗಿದೆ. ಸೂಪರ್ ಆಗಿದೆ. ಕ್ಯೂರಿಯಾಸಿಟಿ ಇದೆ ನೋಡಬೇಕು. ಬಾರ್ ಕ್ರೇಜ್ ಚೆನ್ನಾಗಿದೆ ಸರ್. ಚೆನ್ನಾಗಿದೆ. ಸೂಪರ್ ಫಸ್ಟ್ ಹಾಫ್. ಸೂಪರ್ ಅಮೇಜಿಂಗ್ ಫಸ್ಟ್ ಹಾಫ್. ಚೆನ್ನಾಗಿದೆ ಸರ್. ಸಸ್ಪೆನ್ಸ್ ಥ್ರಿಲ್ಲರ್ ಸೂಪರ್ ಆಗಿದೆ. ನೆಕ್ಸ್ಟ್ ಹಾಫ್ ವೇಟ್ ಮಾಡ್ತಾ ಇದ್ದೀವಿ. ಫಿಲಮ್ ಮುಗಿದ್ಮೇಲೆ ಹೇಳ್ತೀವಿ. ಸೂಪರ್ ಮಸ್ತಾಗೈತೆ ಸಾರಿ ಫಿಲಮ್. ಓಕೆ ನೋಡೋಣ ಎಕ್ಸ್ಪೆಕ್ಟ್ ಇದೆ. ಚೆನ್ನಾಗಿದೆ ಮಸ್ತಾಗಿದೆ. ಸೂಪರ್ ಇದೆ ಬಾಸ್ ಸಿನಿಮಾ. ಜೈ ಕಿಚ್ಚ ಬಾಸ್. ಮರಣ ಮಾಸ್ ಸೂಪರ್. ಜೈ ಕಿಚ್ಚ ಬಾಸ್. ಸೂಪರ್ ಆಗಿದೆ ಸರ್ ಮೂವಿ ಮಾತ್ರ. ಫಸ್ಟ್ ತುಂಬಾ ಚೆನ್ನಾಗಿದೆ. ಒಳ್ಳೆ ಸಸ್ಪೆನ್ಸ್. ಸೂಪರ್ ಆಗಿದೆ. ಫ್ಯಾನ್ ಮಾಡ್ಬೇಡಿ, ಕಲಾ ಸಿನಿಮಾ ನೋಡಿ. ಫಸ್ಟ್ ಹಾಫ್ ಚೆನ್ನಾಗಿದೆ. ಸೆಕೆಂಡ್ ಹಾಫ್ಗೆ ವೇಟಿಂಗ್. ಚೆನ್ನಾಗಿದೆ ಸರ್. ಆ್ಯಕ್ಚುಲಿ ಎಕ್ಸ್ಪೆಕ್ಟ್ ಮಾಡೋಕ್ಕಾಗಲ್ಲ ಆ ರೇಂಜಿಗೆ ಮಾಡಿದ್ದು. ಅದು 6 ಮಂತ್ ಒಳಗಡೆ ಇಷ್ಟು ಚೆನ್ನಾಗಿ ಮಾಡಿದ್ದಾರೆ ಅಂದರೆ ಇನ್ನೂ ಮುಂದಕ್ಕೆ ಹೆಂಗಿರುತ್ತೆ ಎಕ್ಸ್ಪೆಕ್ಟ್ ಮಾಡೋಕ್ಕಾಗಲ್ಲ. ಅಷ್ಟು ಚೆನ್ನಾಗಿದೆ ಮೂವಿ, ನೋಡ್ಬೋದು. ಸೂಪರ್ ಗುರು, ಸೂಪರ್. ಚೆನ್ನಾಗಿದೆ. ಬೆಂಕಿ ಮೂವಿ. ಸಾಕಾಗಿದೆ ಕಿಚ್ಚ ಬಾಸ್. ಫಿಲಮಾ ಚೆನ್ನಾಗಿತ್ತು. ಇಲ್ಲಿವರೆಗೂ ಚೆನ್ನಾಗಿದೆ. ಇನ್ನು ಇಂಟರ್ವೆಲ್ ಆದಮೇಲೆ ನೋಡಬೇಕು. ಇಂಟರ್ವ್ಯೂವರೆಗೂ ತುಂಬ ಚೆನ್ನಾಗಿತ್ತು. ನೋಡೋಣ. ಚೆನ್ನಾಗಿ ತೆಗ್ದಿದ್ದಾರೆ. ಟ್ವಿಸ್ಟ್ ಇದೆ. ತುಂಬ ಚೆನ್ನಾಗಿ ತೆಗ್ದಿದ್ದಾರೆ. ನೋಡೋಣ. ಇನ್ನು ಫಿಲಮ್ ಇಂಟರ್ಮಿಷನ್ ತನಕ ಓಕೆ. ಅದಾದಮೇಲೆ ನೋಡಬೇಕು. ಇಲ್ಲ ಆಗಲ್ಲ. ಇಲ್ಲಿ ಬಾ. ಚೆನ್ನಾಗಿದೆ. ಫಸ್ಟ್ ಹಾಫ್ ಚೆನ್ನಾಗಿದೆ. ಸೆಕೆಂಡ್ ಹಾಫ್ ವೆಯ್ಟ್ ಮಾಡಬೇಕು. ನಿಮಿಷ ಬರ್ತೀನಿ. ಸೂಪರ್ ಆಗಿದೆ. ಅಣ್ಣ ಫಸ್ಟ್ ಹಾಫು ಮಾತ್ರ ಚಿತ್ರಾನ ಬಾಸ್. ಒಂದೊಂದು ಫೈಟುವೆ ಒಂದೊಂದು ಇದ್ದಂಗೆ ಎಲ್ಲರೂ ಹೇಳ್ತಾರೆ. ಇದು 2025 ಎಂಡಿಂಗಲ್ಲಿ ಕಿಚ್ಚ ಬಾಸ್ ಯಾರಂತ ತೋರ್ಸವ್ರೆ. ದಾದಾ ಯಾರಿಗೂ ಅಂತ ಅಂದ್ರೆ ಜೈ ಕಿಚ್ಚ ಬಾಸ್ಗೆ. ಅಭಿನಯ ಚಕ್ರವರ್ತಿ ಕಿಚ್ಚ ಬಾಸ್ಗೆ. ಸಾಂಗಲ್ಲಿ ಐತೆ ಅಣ್ಣ. ದಾದಾ ಯಾರು ಗೊತ್ತಾ? ದಾದಾ ಸ್ವ್ಯಾಗ್ ಗೊತ್ತಾ? ಒಂದೊಂದು ಸ್ವ್ಯಾಗುವೆ, ಒಂದೊಂದು ಫೈಟ್ವೆ. ಈ ಥರ ನಮ್ಗೆ ಇದು ಬೇಕು ಬಾಸ್ತು. ಈ ಎನರ್ಜಿ ಒಂದೊಂದು ಫೈಟ್ ಸೀನುವೆ ಅಲ್ಟಿಮೇಟ್ ಬೆಂಕಿ ಸೀನು. ಜೈ ಕಿಚ್ಚ ಬಾಸ್ಗೆ. ಅಭಿನಯ ಚಕ್ರವರ್ತಿ ಕಿಚ್ಚ ಬಾಸ್ಗೆ. ತುಂಬ ಚೆನ್ನಾಗಿದೆ ಅಣ್ಣ ಮೂವಿ. ಫಸ್ಟ್ ಹಾಫು. ಸೆಕೆಂಡ್ ಹಾಫ್ಗೆ ಏಟ್ ಮಾಡ್ತಾ ಇದ್ದೀವಿ. ಟ್ವಿಸ್ಟ್ ಇದೆ ಮೂವಿ. ಚೆನ್ನಾಗಿ ಸ್ಟೋರಿ ಚೆನ್ನಾಗಿದೆ. ನೋಡ್ಬೇಕು ನೆಕ್ಸ್ಟ್ ಭಾಗ. ಆ್ಯಕ್ಟಿಂಗ್ ಸೂಪರ್ ಆಗಿ ಮಾಡಿದ್ದಾರೆ ಕಿಚ್ಚ ಸರ್. ವರ್ಷಕ್ಕೊಂದ್ಸಲ ಬರ್ತಾರೆ. ತುಂಬ ಚೆನ್ನಾಗಿ ಮಾಡಿದ್ದಾರೆ. ತುಂಬ ಚೆನ್ನಾಗಿ ಮಾಡೋರು. ವರ್ಷಕ್ಕೊಂದ್ಸತ ಹಬ್ಬ, ದೀಪಾವಳಿ ಹಬ್ಬ ಥರನೇ ಮಾರ್ಕೊಂಡು ಮಾಡ್ತಾ ಇರ್ತೀವಿ ಇಷ್ಟೇ. ಹದ್ದು ಹರ್ಕೊಂಡ್ ಬರ್ಬೋದು, ಲೇಟ್ ಆಗಬಹುದು. ಚಿರತೆ ಓಡ್ಕೊಂಡ್ ಬರೋದು ಲೇಟ್ ಆಗ್ಬೋದು. ಅಲ್ಲಿ ಆದ್ರೆ ಹೊಸ ವರ್ಷ ಇವತ್ತೇ ಹೊಸ ವರ್ಷ. ಅಣ್ಣ ದಮ್ ಹೊಡಿಯೋದು ಕಮ್ಮಿ ಮಾಡಬೇಕು. ಆನ್ ದ ಸ್ಪಾಟ್ ಆನ್ ಡ್ಯೂಟಿ. ಬಾಸ್ ಒಂದೇ ಹೇಳಿರೋದು. ಬಾಸ್ ಏನಂದ್ರೆ ಯಾಕೆ ಕಿತ್ತೋದು ನನ್ನ ಮಕ್ಕಳ ಬಗ್ಗೆ ತಲೆ ಕೆಡಿಸ್ಕೊಳ್ಬೇಡ ತಂದವ್ರು ಇಷ್ಟೇ. ಅದ್ರ ಬಗ್ಗೆ ತಲೆನೇ ಕೆಡಿಸ್ಕೊಳ್ಳಲ್ಲ. ಏನಾರು ಮಾತಾಡಿ
ನಮ್ಮ ಬಗ್ಗೆ ಬಾಸ್ ಬಗ್ಗೆ ಏನಾದ್ರು ಮಾತಾಡಿ ಏನು ಕಿತ್ಕೊಳಕ್ಕಾಗಲ್ಲ. ಯಾರು ಹೇಟರ್ಸ್ ಬಗ್ಗೆ ಹೇಳ್ತಾರ, ಯಾರು ನಮ್ಮ ಬಗ್ಗೆ ನಮ್ಮ ಬಾಸ್ ಬಗ್ಗೆ ಮಾತಾಡ್ತಾರಲ್ಲ ಏನು ಮಾಡೋಕ್ಕಾಗಲ್ಲ. ಇಷ್ಟ ಹೊರಗಡೆ ಏನೇ ಮಾತಾಡಿದ್ರು ಬಂದು ಫಿಲಮ್ ನೋಡಿ, ಯಾರು ಕಾಂಟ್ರಿಬ್ಯೂಷನ್ ಮಾಡೋಕೆ ಹೋಗಬೇಡಿ. ಫಿಲಮ್ ಚೆನ್ನಾಗಿದೆ, ಕನ್ನಡ ಇಂಡಸ್ಟ್ರಿನ ಬೆಳೆಸಿ ಕನ್ನಡ ಮೂವಿ ನೋಡಿ. ಆದಷ್ಟು ಎಲ್ಲರೂ ಬಂದು ಫ್ಯಾಮಿಲಿ ಸಮೇತ ಫಿಲಮ್ ನೋಡ್ಬೋದು. ಎಲ್ಲರೂ ಬಂದು ಫಿಲಮ್ ನೋಡಿ. ಜೈ ಕಿಚ್ಚ ಬಾಸ್, ಜೈ ಬಾಸ್. ಫಸ್ಟ್ ಡೇ ಫಸ್ಟ್ ಶೋ ಕನ್ನಡ ಸಿನಿಮಾ ನೋಡಿ ಎಲ್ಲರೂ ಸಪೋರ್ಟ್ ಮಾಡಿ. ಹೇಗೆ ಅನ್ನಿಸ್ತು? ಸೂಪರ್ ಚೆನ್ನಾಗಿದೆ. ಸುದೀಪ್ ಸರ್ಗೆ ಕಂಗ್ರಾಚುಲೇಷನ್ಸ್ ಹೇಳ್ತೀವಿ. ಮೂವಿ ಫಸ್ಟ್ ಹಾಫ್ ತುಂಬ ಚೆನ್ನಾಗಿ ಮೂಡಿ ಬಂದಿದೆ. ಎಲ್ಲರೂ ಬಂದು ಥಿಯೇಟ್ರಲ್ಲಿ ಮೂವಿ ನೋಡಿ. ಎಲ್ಲರೂ ಒದ್ದಾಡ್ತಾ ಇರೋ ಥರ ಯಾವುದೇ ರೀತಿ ಪೈರಸಿ ಮಾಡ್ದಿರಾ ಎಲ್ಲರೂ ಬಂದು ಥಿಯೇಟ್ರಲ್ಲಿ ಮೂವಿನ ನೋಡಿ ಅಂತ ಕೇಳಿಕೊಂಡು ಸುದೀಪ್ ಅಭಿಮಾನಿಗಳಾಗಿ ನಾವು ಕೇಳ್ಕೊತಾ ಇದ್ದೀವಿ. ನಮ್ಮ ಬಾಸು ಯಾರು ಗೊತ್ತಾ? ನಾವಂತೂ ಹುಚ್ಚ. ಎಲ್ಲರೂ ಬಂದ್ಬಿಟ್ಟು ದಯವಿಟ್ಟು ನಾವಂತೂ ರಿಕ್ವೆಸ್ಟ್ ಮಾಡ್ತಾ ಇರೋದು, ಅವರು ಇವರು ಎಣ್ಣಲ್ಲ ಎಲ್ಲರೂ ಬಂದ್ಬಿಟ್ಟು ನಮ್ಮ ಕಿಚ್ಚ ಬಾಸ್ ಅವರ ಮೂವಿ ಇದೆ, ಚೆನ್ನಾಗಿದೆ. ಬಾಸ್ ಮೂವಿ ಬಂದ್ಬಿಟ್ಟು ಎಲ್ಲರೂ ಥಿಯೇಟ್ರಲ್ಲಿ ನೋಡಬೇಕಾಗಿ ನಾನಂತೂ ಕೇಳ್ತೀನಿ ಸರ್. ಬೇರೆ ಏನು ವಿಷಯ ಇಲ್ಲ, ಗ್ಯಾಂಗ್ ವಾರ ಅದು ಇದು ನಮಗೆ ಸಂಬಂಧಪಟ್ಟಲ್ಲ. ನಾವೆಲ್ಲರೂ ಬಂದು ನೋಡಿ ಅಷ್ಟೇ. ಬನ್ನಿ ಸರ್, ಬನ್ನಿ ಸರ್. ಚೆನ್ನಾಗಿದೆ, ಇದೇ ಥರ ಮೂವಿ ಫುಲ್ ಓಡುತ್ತೆ. ಹಿಂಗೆ ಇವಾಗ ನಮ್ಮ ಕಿಚ್ಚ ಬಾಸ್ಗೆ ಸರ್ ಅದರಲ್ಲಿ ಅವ್ರ ಡೈಲಾಗ್ ತುಂಬ ಇಷ್ಟ ಆಯ್ತು ನನಗೆ. ಅವ್ರ ಫೈಟಿಂಗ್ ಇಷ್ಟ ಆಯಿತು, ಅವರು ಮಾಡೋ ರಿಯಾಕ್ಷನ್ ಇಷ್ಟ ಆಯಿತು. ಮೇನ್ ಅದೇ ಇಂಪಾರ್ಟೆಂಟು. ಅದರಿಂದ ಪಿಕ್ಚರ್ ಓಡುತ್ತೆ. ಸೂಪರ್ ಹಿಟ್ಟು ಸರ್. ಈ ಥರ ಪಿಕ್ಚರ್ ಇನ್ನು ಮುಂದೆ ನನಗೆ ಇದೇವರೆಗೆ ನೋಡಿಲ್ಲ, ಇವತ್ತು ನೋಡ್ತಾ ಇದ್ದೆ. ಚೆನ್ನಾಗಿದೆ ಸರ್, ತುಂಬ ಚೇಂಜಸ್ ಇದೆ ಸರ್. ಈ ಫಿಲ್ಮಲ್ಲಿ ತುಂಬ ಚೇಂಜಸ್ ಇದೆ. ಈ ಫಿಲ್ಮ್ ಏನಂದರೆ ಒಂಥರ ನನಗೆ ಹೇಳೋಕ್ಕಾಗ್ತಾ ಇಲ್ಲ, ಯಾಕಂದ್ರೆ ನೋಡ್ತಾ ಇದ್ದೀನಿ. ಇನ್ನೂ ಮುಗಿದ ಮೇಲೆ ಲಾಸ್ಟ್ ಬಂದು ಹೇಳ್ತೀನಿ ಸರ್. ಅಲ್ಲಿವರೆಗೆ ಇವಾಗ ನೋಡೋದು ಫಿಲ್ಮಲ್ಲೇ ಸಖತ್ತಾಗಿದೆ. ಅಷ್ಟೇ ನಾನು ಹೇಳೋದು. ಬೇರೆ ಪೊಲೀಸ್ ಪಾತ್ರ ಇದೆ ಸರ್, ಆದರೆ ಅದರಲ್ಲಿ ಅವರು ರಿಟೈರ್ಮೆಂಟ್ ಆಗಬಾರ್ದಾಗಿತ್ತು. ರಿಟೈರ್ಮೆಂಟ್ ಅಂದರೆ ಎಕ್ಸಿಟ್ ಮಾಡಿದ್ರೆ ಅವ್ರದ್ದು ಪೊಲೀಸ್ ಆಗಿದ್ದರೆ ಇನ್ನೂ ಚೆನ್ನಾಗಿರೋದು. ಆದರೆ ಡ್ರೆಸ್ ಮೇಲೆ ಅವ್ರ ಗತ್ತೆ ಬೇರೆ, ಅವ್ರ ಕದರೇ ಬೇರೆ. ಆ ಕದರಿಂದನೇ ಚೆನ್ನಾಗಿ ಹೊಡ್ತಾ ಇತ್ತು. ಅದರಿಂದ ಇದು ಇವಾಗಿದೆ, ಇದೇ ಥರ ಮುಂದೆ ಇರುತ್ತೆ. ಥ್ಯಾಂಕ್ ಯು ಸರ್. ಪ್ರತಿ ಕನ್ನಡ ಮೂವಿನ ಬೆಳೆಸ್ಬೇಕು, ಅದು ಇದು ಅಂತಲ್ಲ ನೋಡಿ. ಈಗ ನಮ್ಮಲ್ಲಿ ಜಗಳ ಮಾಡಿಕೊಂಡು ಬೇರೆ ಭಾಷೆಯವ್ರು ಬಂದು ಇಲ್ಲಿ ಬೆಳೆ ಬೇಯಿಸ್ಕೊಂತಾರೆ ಆಯ್ತಾ. ಯಾವುದೇ ಸ್ಟಾರ್ ವಾರ್ ಮಾಡಬೇಡ್ರಿ, ಎಲ್ಲ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಆಗಿದೆ. ಪ್ರತಿ ಕನ್ನಡ ಮೂವಿನ ಬೆಳೆಸ್ಬೇಕು. ಕಿಚ್ಚ ಬಾಸ್ಗೆ ಅವ್ರ ಜೋಶಲ್ಲಿ ಎಲ್ಲ ಏನು ಹೇಳಕ್ಕಿಲ್ಲ. ಫಿಲಮ್ ಮುಗಿದ್ಮೇಲೆ ಮಾತಾಡೋಣ ನಾವೇ. ಅಣ್ಣ ಹೇಳಿದ್ದಾರೆ ಅವತ್ತೇ ಗೆದ್ದೆ ಗೆಲ್ಲುವ ಒಳ್ಳೆತನ ಅಂತ. ಆಲ್ರೆಡಿ ಫಿಲಮ್ ಚೆನ್ನಾಗಿದೆ, ಎಲ್ಲ ಬಂದು ನೋಡಿ. ಬಾಸ್ ಹೇಳಿದ್ರು 25ಕ್ಕೆ ಬಾಗ್ಲು ತೊಡ್ತೀರಾ ಅಂತ. ತೊಟ್ಟಾರೆ, ಅದು ಅಂತಂತ ಬಾಗ್ಲಲ್ಲ, ಕದಾರಾಗೆ ತೊಟ್ಟಾರೆ. ಸೂಪರ್. ಅಣ್ಣ ಮಾತ್ರ ಆ್ಯಕ್ಟಿಂಗ್ ಮಾತ್ರ ಚಿಂದೆ ಮಾಡ್ಯಾರೆ. ಸುದೀಪ್ ಅಣ್ಣ ಅಭಿಮಾನಿಗೆ ಒಂದು ಥ್ರಿಲ್ ಕೊಟ್ಟಿದ್ರು, ಅದಕ್ಕಿಂತ ಡಬ್ಬಲ್ ಆಗಿ ಐತೆ. ಸೂಪರ್ ಅಣ್ಣ, ಮೂವಿ ಮಾತ್ರ ಚಿಂದೆ ಮಾಡ್ಯಾರೆ. ಅವ್ರ ಸ್ಟೈಲು, ಅವ್ರ ಗತ್ತು ಫೈಟು, ಡೈಲಾಗ್ ಮಾತ್ರ ಚಿಂದಾಗಿದ್ದಾವೆ ಸುದೀಪ್ ಅಣ್ಣಗೆ. ಸುದೀಪ್ ಅಣ್ಣ ಅಂತ ಡೈಲಾಗ್ ಸುದೀಪ್ ಅಣ್ಣಗೆ ಬರಬೇಕಿತ್ತು. ಸೂಪರ್ ಆಯ್ತು ಮೂವಿ ಮತ್ತೆ. ಸರ್, ಸೋಷಿಯಲ್ ಮೀಡಿಯಾದಲ್ಲಿ ಫೇಕ್ ಅಕೌಂಟ್ ಕ್ರಿಯೇಟ್ ಮಾಡ್ಕೊಂಡು ಸುಮ್ಮನೆ ಇದು ಮಾಡೋದಲ್ಲ. ಬಂದು ಫಸ್ಟು ಕನ್ನಡ ಫಿಲಮ್ ನೋಡೋಕೆ ಕಲೀರಿ. ಅವ್ರ ಬಗ್ಗೆ ಆ್ಯಕ್ಟಿಂಗ್ ಬಗ್ಗೆ ಮಾತಾಡೋಂಗಿಲ್ಲ, ಯಾಕಂದರೆ ಅವ್ರನ್ನ ಅಭಿನಯ ಚಕ್ರವರ್ತಿ ಅಂತ ಸುಮ್ಮನೆ ಕರೆಯಲ್ಲ. ಬಂದು ಕನ್ನಡ ಫಿಲಮ್ ನೋಡಿ ಫಸ್ಟು. ಸಾನ್ವಿ ಸುದೀಪ್ ಅವ್ರು ಹಾಡು ಮಾತ್ರ ಸಖತ್ತಾಗಿ ಆಡಿದ್ರೆ. ಫಿಲಮ್ ಫಸ್ಟ್ ಹಾಫ್ ಸಖತ್ತಾಗೈತೆ, ಸೆಕೆಂಡ್ ಹಾಫ್ ಕಾಯ್ತಾ ಇದ್ದೀವಿ. ಒಳ್ಳೇದಾಗಲಿ. ಜೈ ಕಿಚ್ಚ ಬಾಸ್. ನಾವು ನೋಡ್ರಿ ಅಪ್ಪ ಬೆಳಗಾವಿನಿಂದ ಬಂದ್ವಿ. ಪಿಕ್ಚರ್ ಮಾತ್ರ ಭಾಳ ಚಲೋ ಐತ್ರಿ ಅಪ್ಪ. ಬೆಂಕಿ ಅದ. ಮುಂದೆ ಲಘು ಬಂದ್ಸಲಕ್ಕೂ ತುಂಬಾ ಖುಷಿ ಐತ್ರಿ ಅಪ್ಪ. ಎಲ್ಲ ಸಪೋರ್ಟ್ ಮಾಡಿ, ಕಿಚ್ಚ ಬಾಸ್ಗೆ ಸಪೋರ್ಟ್ ಮಾಡಿ. ಅಣ್ಣ ಫಸ್ಟ್ ಆ್ಯಂಡ್ ಹಾಫ್ ತುಂಬ ಚೆನ್ನಾಗಿದೆ. ಸೆಕೆಂಡ್ ಹಾಫ್ ವೇಟಿಂಗ್ ಮಾಡ್ತಾ ಇದ್ದೀವಿ. ಮೂವಿ ಮಾತ್ರ ಅಲ್ಟಿಮೇಟ್ ಆಗಿದೆ ಅಣ್ಣ. ಎಲ್ಲರೂ ನೋಡಬೇಕು, ಫ್ಯಾಮಿಲಿ ಸಮೇತ ಬಂದು ನೋಡಬೇಕಾಗಿ ಸ್ವಲ್ಪ ಕೇಳ್ಕೊಂಡು. ಬಸ್ ಕ್ರೇಜ್ ಆಗಿತ್ತು. ಫಸ್ಟ್ ಹಾಫ್ ಫುಲ್ ಎಂಗೇಜಿಂಗ್ ಸ್ಕ್ರೀನ್ ಪ್ಲೇ, ಅಲ್ಟಿಮೇಟ್. ಕಿಚ್ಚ ಬಾಸ್ಗೆ ಸ್ಟಾರ್ ವಾರ್ ಅಂತೇನು ಬೇಡ, ಎಲ್ಲರೂ ಕೇಳ್ಕೊಳ್ಳೋದು ಒಂದೇ. ಫಸ್ಟ್ ಡೇ ಫಸ್ಟ್ ಶೋ ಕನ್ನಡ ಸಿನಿಮಾ ನೋಡಿ. ಸ್ಟಾರ್ ವಾರ್ ಯಾಕೆ, ನಾವೆಲ್ಲ ಒಂದೇ ಇದ್ದೀವಿ. ಇಷ್ಟು ಮಾತ್ರ ಹೇಳ್ಬೋದು.
ಚೆನ್ನಾಗೈತೆ ಪಿಕ್ಚರು ಕಿಚ್ಚ ಬಾಸ್ ಜೈ ಕಿಚ್ಚ ಬಾಸ್ ಫೈಟ್ ಇಷ್ಟ ಆಯ್ತಾ ಸಾಂಗ್ ಫೈಟು ಸೂಪರ್ ಡ್ಯಾನ್ಸ್ ಇನ್ನ ಸೂಪರ್ ಸೈಕ್ ಸೇಮ್ ಚೆನ್ನಾಗಿದೆ. ಎಂಟ್ರಿ ಸೀನ್ ಮತ್ತೆ ಆ ಮ್ಯೂಸಿಕ್ಗೆ ಥಿಯೇಟ್ರಿಗೆ ಬಂದೇ ಸೆಲೆಬ್ರೇಷನ್ ಮಾಡಬೇಕು. ಏನು ಪೈರಸಿ ಮಾಡಿದ್ರು ಆ ಸೀನ್ ಇನ್ನೊಂದು ಪೈರಸಿನ ಸೆಲೆಬ್ರೇಷನ್ ಮಾಡೋಕ್ಕೆ ಆಗಲ್ಲ. ಅಜನೀಶ್ ಲೋಕನಾಥ್ ಮ್ಯೂಸಿಕ್ಕು ಮೂವಿಗೆ ಪ್ಲಸ್ ಪಾಯಿಂಟ್ ಆಗಿದೆ. ಜೈ ಬಾರ್ಕರ್ ಜೈ ಅಣ್ಣ ಫಿಲಮಲ್ಲಿ ಹೇಳಿದ್ದಾರೆ ಮಾರ್ಕ್ ಬಗ್ಗೆ ಮಾತಾಡಬೇಕಾದ್ರೆ ಮನ್ಸಲ್ಲಿ ಮಾತಾಡಬೇಕು. ಹೇಳ್ತಾ ಇದ್ದೀನಿ, ಫಸ್ಟ್ ಹಾಫ್ ಮಾತ್ರ ಕ್ರೇಜಿ ಅಣ್ಣ. ಮ್ಯಾಕ್ಸ್ ಆಗಲಿ ಮಾರ್ಕ್ ಆಗಲಿ ಮೂವಿ ನೋಡಿದ್ಬಿಟ್ಟು ಮಾತಾಡ್ಬೇಕು ಯಾರೇ ಆದರೂ. ಥ್ಯಾಂಕ್ ಯು. ಸೂಪರಾಗಿದೆ. ಬಾಸ್ ಅಂತೂ ಆ್ಯಕ್ಟ್ ಅಂತೂ ಸೂಪರಾಗಿದೆ. ಮಾತ್ರ ಅಲ್ಟಿಮೇಟು ಫೈಟ್ ಆಗಲಿ ಸಾಂಗ್ ಆಗಲಿ ಸೂಪರಾಗಿದೆ. ಸೂಪರ್ ಆಗಿದೆ ಮೂವಿ. ಪ್ರತಿ ಸಲಕ್ಕಿಂತ ಏನೋ ಚೇಂಜಸ್ ಇದೆಯಾ? ಚೇಂಜಸ್ ಇದೆ. ಅದು ಒಂದು 7:30 ಸ್ಟಾರ್ಟ್ ಆಗಿ 5 ಗಂಟೆಗೆ ಮುಗೀತದೆ. ಇದು ಸೂಪರ್ ಮೂವಿ. ಸಸ್ಪೆನ್ಸ್ ಆಗಿದೆ ಮೂವಿ ಅಂತೂ ಅಲ್ಟಿಮೇಟು. ಮತ್ತು ಸಸ್ಪೆನ್ಸ್ ಅಂತೂ ಸೂಪರ್ ಆಗಿದೆ. ಏನೋ ನೋಡ್ಬೇಕು ಅಂತ ಒಂದು ಖುಷಿ ಆಗುತ್ತೆ. ಮತ್ತು ಬಾಸ್ ಅಂತೂ ಆ್ಯಕ್ಟು ಫೈಟ್ ಆಗಲಿ ಸಾಂಗ್ ಆಗಲಿ ಲಕ್ಸುರಿ ಆಗಿದೆ. ಅದ್ರ ಬಗ್ಗೆ ಮಾತೇ ಇಲ್ಲ. ಕರ್ನಾಟಕಕ್ಕೆ ಒಬ್ಬರೇ ಬಾಸು, ಯಾರು ಗೊತ್ತಾ? ಮಾರ್ಕ್ ಕಿಚ್ಚ. ಈಗ ಹಳೆ ಸಿನಿಮಾಗಳಲ್ಲೂ ಕೂಡ ಪೊಲೀಸ್ ಆಗಿ ಆಕ್ಟ್ ಮಾಡಿದ್ದಾರೆ. ಡಿಫ್ರೆಂಟ್ ಆಗಿದೆ. ಅವರು ಸಸ್ಪೆನ್ಸ್ ಆಗಿ ವರ್ಕ್ ಮಾಡ್ತಾ ಇರೋದು ಮೂವಿಲಿ ಸೂಪರ್ ಆಗಿದೆ. ಅಲ್ಟಿಮೇಟ್ ಮೂವಿ. ಇನ್ನು ಮುಂದಕ್ಕೆ ನೋಡಬೇಕು ಏನಾಗುತ್ತೆ ನೋಡೋಣ ಅಂತ. ಇಲ್ಲ ಅದು ಬೇರೆ ಇದು ಬೇರೆ. ಅದು ಒಂದೇ ಒಂದು ಪೊಲೀಸ್ ಸ್ಟೇಷನ್ ನಡೆಯುತ್ತೆ. ಇದು ಡಿಫ್ರೆಂಟ್ ಆಗಿದೆ. ಇದು ಮೂವಿ ಅಂತೂ ಡಿಫ್ರೆಂಟ್ ಆಗಿದೆ. ಅಲ್ಟಿಮೇಟು ಮಾತ್ರ ಬಾಸ್ ಕಿಚ್ಚ ಬಾಸ್ ಬಗ್ಗೆ ಯಾರು ಮಾತಾಡೋಂಗೆ ಇಲ್ಲ. ಚಂದ. ಅವರು ನಮ್ಮ ಪೊಲೀಸ್ ಇನ್ಸ್ಪೆಕ್ಟ್ರು ಅಂದರೆ ವೀರ ಮದಕರಿ. ಚಿತ್ರದುರ್ಗ ಕೋಟೆ ವೀರ ಮದಕರಿ. ಗಂಡು ಮೆಟ್ಟಿನ ನಾಡು. ಯಾರು ಗೊತ್ತಾ? ಬಾಸ್ ಒಬ್ಬರೇ. ಹೇಳಿ, ಬಾಸ್ ಒಬ್ಬರೇ. ಅಭಿನಯ ಚಕ್ರವರ್ತಿ ಕಿಚ್ಚ ಸುದೀಪ್ ಭಾಷಾ. ಓಕೆ, ಥ್ಯಾಂಕ್ ಯು ಸರ್.